ಚಿದಂಬರ ಬೈಕಂಪಾಡಿಯವರಿಗೆ ಹಿರಿಯ ಪತ್ರಕರ್ತ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕಾರದ ಈ ಅಮೃತ ಕ್ಷಣಗಳಲ್ಲಿ ಸಲ್ಲಿಸುತ್ತಿರುವ ಅಭಿನಂದನೆಗಳ ನುಡಿಬೆಳಗಿದು. ಶ್ರೀಯುತರು ಕರಾವಳಿ ಕರ್ನಾಟಕದ ಪಡುಗಡಲ ಮಡಿಲ ಬೈಕಂಪಾಡಿಯಲ್ಲಿ 1962ರ ಜೋರು ಮಳೆಗಾಲದ ಜುಲೈ ತಿಂಗಳ 20ನೇ ತಾರೀಕಿನಂದು ಗಿರಿಯಪ್ಪ ಸಾವಿತ್ರಮ್ಮ ದಂಪತಿಗಳ 2ನೆಯ ಪುತ್ರರಾಗಿ ಜನ್ಮಿಸಿದರು. ಬಾಲ್ಯದಿಂದಲೂ ಚಿದಂಬರ ಅತ್ಯಂತ ಸೂಕ್ಷ್ಮ ಸಂವೇದನೆಯ ಹುಡುಗ. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯ ಜೊತೆಗೆ ತುಂಬು ಗರ್ವದ ಸ್ವಾಭಿಮಾನಿಯಾಗಿ ಬೆಳೆದ ಬೈಕಂಪಾಡಿ ಓದಿಕೊಂಡಿದ್ದು ಡಿಪ್ಲೊಮಾ ಇನ್ ಪಾಲಿಮರ್ ಟೆಕ್ನಾಲಜಿ. ಆದರೆ ಓದಿನ ದಿನಗಳಲ್ಲಿ ಲೈಬ್ರರಿಯಲ್ಲೇ ಕೂತು ಓದುವ ಹವ್ಯಾಸದ ಸಹವಾಸದಿಂದಾಗಿ ಓದಿಕೊಂಡ ಜನಪರ ಕಾಳಜಿಯ ಪುಸ್ತಕಗಳು ಅವರನ್ನ ಸಾಮಾಜಿಕ ಬದ್ಧತೆಯ ಕಡೆಗೆ ಆಕರ್ಷಿಸಿದವು. ಅದೇ ಕಾರಣಕ್ಕೆ ಚಿದಂಬರ ಆ ಕಾಲಕ್ಕೆ ವಿಪುಲ ಉದ್ಯೋಗಾವಕಾಶಗಳಿದ್ದರೂ ಮುಂಬೈ, ಬೆಂಗಳೂರಿನಂತಹ ಮಹಾನಗರಗಳನ್ನು ತಲುಪದೆ ಮನೆಯಲ್ಲಿ ಸುಳ್ಳು ಹೇಳಿಯೇ ತಾನು ಪತ್ರಕರ್ತನಾಗಿ ಬದುಕಿನ ಬನದಲ್ಲಿ ಹೋರಾಟದ ಹಾದಿ ತುಳಿದರು. 1982ರಲ್ಲಿ ಅಮೃತ ವಾರಪತ್ರಿಕೆಯಿಂದ ಶುರುವಾದ ಚಿದಂಬರರ ಪತ್ರಿಕಾ ರಂಗದ ಒಡನಾಟ ಅಲ್ಲಿಂದ ಮುಂದೆ ದಿವ್ಯವಾಣಿ ಮತ್ತು ಮಂಗಳೂರು ಮಿತ್ರ ವರದಿಗಾರನಾಗುವ ತನಕ ಮುಂದುವರಿಯಿತು. ನಿಜಕ್ಕೂ ಚಿದಂಬರ ಎನ್ನುವ ಕನಸು ಕಂಗಳ ಒಡಲೊಳಗೆ ವ್ಯವಸ್ಥೆಯ ಕುರಿತು ಆಕ್ರೋಶ ತುಂಬಿಕೊಂಡ ಸಿಡಿಗುಂಡಿನಂತಹ ಯುವಕ ಪೂರ್ಣ ಪ್ರಮಾಣದಲ್ಲಿ ಚಿದಂಬರ ಬೈಕಂಪಾಡಿಯಾಗಿ ರೂಪುಗೊಂಡಿದ್ದು ಪತ್ರಿಕಾ ರಂಗದ ಅಕ್ಷರ ತಪಸ್ವಿ ವಡ್ಡರ್ಸೆ ರಘುರಾಮ ಶೆಟ್ಟರು ಕರಾವಳಿಯಲ್ಲಿ ಚಿಂತನೆಯ ಮಳೆ ಸುರಿಸಿ ಜನಶಕ್ತಿ ಬೆಳೆತೆಗೆಯುವ ತಪನೆಯೊಂದಿಗೆ ಕಟ್ಟಿದ ಮುಂಗಾರು ಪತ್ರಿಕೆಯ ಮೂಲಕ. ಚಿದಂಬರ ಬೈಕಂಪಾಡಿ ಮುಂಗಾರು ಪತ್ರಿಕೆಯ ಮಂಗಳೂರು ನಗರದ ಪ್ರಧಾನ ವರದಿಗಾರರಾಗಿ ಆಯ್ಕೆಯಾದರು. ಅವರೊಳಗಿನ ಪತ್ರಕರ್ತ ಇಲ್ಲಿ ವಡ್ಡರ್ಸೆಯವರ ಗರಡಿಯಲ್ಲಿ ಹದಗೊಂಡರು. ರಾಜಕಾರಣದ ಒಳಸುಳಿಗಳ ಬಗ್ಗೆ ಬೈಕಂಪಾಡಿ ಬರೆಯುತ್ತಿದ್ದ ಹರಿತ ಲೇಖನಗಳನ್ನು ಗಮನಿಸಿದ ವಡ್ಡರ್ಸೆ ಅದೊಂದು ದಿವಸ ಬೈಕಂಪಾಡಿಯವರನ್ನ ಕರೆದು ಗಣೇಶ್ ಬೀಡಿ ಎಳೆಯುತ್ತಾ, ತಮ್ಮ, ನೀನು ಬೆಂಗಳೂರಿಗೆ ಹೊರಡು, ಅಲ್ಲಿ ಸದನದ ವರದಿಗಳನ್ನ ನೀನೇ ಮಾಡೋದು, ಗೊತ್ತಾಯ್ತಲ್ಲ ಎಂದು ಫರ್ಮಾನು ಹೊರಡಿಸಿದರು. ಚಿದಂಬರ ಬೈಕಂಪಾಡಿಗೆ ಅದು ನೊಬೆಲ್ ಪಾರಿತೋಷಕದಂತೆ. ಬೈಕಂಪಾಡಿ ಸದನ ಸಮೀಕ್ಷೆಯ ವರದಿಗಳು ಮುಂಗಾರು ಪತ್ರಿಕೆಯ ಮುಖಪುಟವನ್ನ ಆವರಿಸಿಕೊಳ್ಳುತ್ತಿದ್ದವು. ರಾಜಕಾರಣಿಗಳ ವಲಯದಲ್ಲಿ ಚಿದಂಬರ ಬೈಕಂಪಾಡಿ ಹೆಸರು ದೊಡ್ಡ ಮಟ್ಟದಲ್ಲಿ ಚಾಲ್ತಿಗೆ ಬಂತು. ಎಷ್ಟೇ ದೊಡ್ಡ ರಾಜಕಾರಣಿಯ ಸತ್ಯವಿದ್ದರೂ ಈ ಚಿದಂಬರ ಬೈಕಂಪಾಡಿ ಅಂದಿಗೂ ಮತ್ತು ಇಂದಿಗೂ ಯಾವ ರಾಜಕಾರಣಿಯನ್ನ ಓಲೈಸಲು ಒಂದು ಸಿಂಗಲ್ ಚಹಾ ಕುಡಿದವರಲ್ಲ. ಚಿದಂಬರ ಬೈಕಂಪಾಡಿಯ ಪ್ರವರ್ಧಮಾನದ ಕಾಲದಲ್ಲಿ ಕರಾವಳಿ ರಾಜಕಾರಣಿಗಳ ಹೆಸರು ರಾಜ್ಯ ಮಟ್ಟದ ಸುದ್ದಿ ಮನೆಯಲ್ಲಿ ಮಿಂಚಿದರು. ದಶಕಗಳ ಕಾಲ ಅರ್ಥಾತ್ ಮುಂಗಾರು ಪತ್ರಿಕೆ ಲಂಗರು ಹಾಕುವ ತನಕವೂ ವಡ್ಡರ್ಸೆಯವರ ನಿಷ್ಠೆಯ ಅಂತರಂಗದ ಶಿಷ್ಯನಾಗಿ ವೃತ್ತಿನಿಷ್ಠನಾಗಿ ಮುಂದುವರೆದ ಬೈಕಂಪಾಡಿ ಮುಂದೆ ಕನ್ನಡಪ್ರಭ ಪತ್ರಿಕೆಯಲ್ಲಿ 1.5 ದಶಕಗಳ ಕಾಲ ದುಡಿದರು. ಡಿಜಿಟಲ್ ಪತ್ರಿಕೋದ್ಯಮದ ಸಹವಾಸಕ್ಕೂ ಕೈಯಿಟ್ಟ ಬೈಕಂಪಾಡಿ V4 ವಾಹಿನಿಯ ಪ್ರಧಾನ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿ ಮುಂದೆ ಕರ್ನಾಟಕ ಟೈಮ್ಸ್ ಪತ್ರಿಕೆಯಲ್ಲಿ ಸ್ಥಾನಿಕ ಸಂಪಾದಕರಾಗಿ ದುಡಿದರು. ಪತ್ರಿಕೋದ್ಯಮದ ಪಡಸಾಲೆಯಲ್ಲಿ ಇರುತ್ತಲೇ ಸಾಹಿತ್ಯ ಕೃಷಿಯಲ್ಲಿಯೂ ತೊಡಗಿಸಿಕೊಂಡ ಬೈಕಂಪಾಡಿಯವರು ಬೇಗುದಿ, ವಾಸ್ತವದ ಲೆಕ್ಕಾಚಾರ, ಕಪ್ಪು ಹುಡುಗ ಎನ್ನುವ ಕವನ ಸಂಕಲನಗಳ ಮೂಲಕ ತನ್ನೊಳಗಿನ ಕವಿಯನ್ನ ಪ್ರಕಟಪಡಿಸಿದರು. ವಡ್ಡರ್ಸೆಯವರ ಒಡನಾಟವನ್ನ ಸ್ಮರಿಸುತ್ತಾ ಚಿದಂಬರ ಬೈಕಂಪಾಡಿ ಬರೆದ ಇದು ಮುಂಗಾರು ಕೃತಿ ವಡ್ಡರ್ಸೆಯವರನ್ನ ಅತ್ಯಂತ ಸ್ಪಷ್ಟವಾಗಿ ಕಟ್ಟಿಕೊಟ್ಟಿರುವುದನ್ನು ಮರೆಯುವಂತಿಲ್ಲ. ಪ. ಗೋಪಾಲಕೃಷ್ಣರ ಜೀವನ ಚರಿತೆ, ಪ. ಗೋ ಪ್ರಪಂಚ, ಮುಂಬೈ ಪ್ರವಾಸ ಕಥನ, ಮರೆಯಲಾಗದ ಮುಂಬೈ, ತನ್ನ ಅನುಭವ ಕಥನ, ನೆನಪಿನಂಗಳದಲ್ಲಿ ಅಂಕಣ ಬರಹ, ರಾಜಕೀಯ ಒಳಸುಳಿಗಳು ಇದೆಲ್ಲವೂ ಚಿದಂಬರರ ಕೃತಿಗಳು. ಯಾವ ಹುದ್ದೆಗೂ ಎಂದಿಗೂ ದುಂಬಾಲು ಬೀಳದ ಚಿದಂಬರ ಬೈಕಂಪಾಡಿಯವರ ಹೆಗಲು ಹಲವು ಜವಾಬ್ದಾರಿಯ ನೊಗ ಹೊತ್ತಿದೆ ಮತ್ತು ಅದೆಲ್ಲದಕ್ಕೂ ನ್ಯಾಯ ಒದಗಿಸಿದೆ. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯನಾಗಿ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಕಟ್ಟಡ ರಚನಾ ಸಮಿತಿಯ ಕಾರ್ಯದರ್ಶಿಯಾಗಿ, ಮಂಗಳೂರು ವಿವಿಯ ಸೆನೆಟ್ ಸದಸ್ಯನಾಗಿ, ಲೇಡಿಗೋಶನ್ ಆಸ್ಪತ್ರೆಯ ಸಲಹಾ ಸಮಿತಿ ಸದಸ್ಯನಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕನಾಗಿ, ಕರ್ನಾಟಕ ಸಂಘದ ಕನ್ನಡ ಅಭಿವೃದ್ಧಿ ಸಮಿತಿಯ ಸದಸ್ಯನಾಗಿ, ಕರ್ನಾಟಕ ತುಳು ಅಕಾಡೆಮಿಯ ಸದಸ್ಯನಾಗಿ ದುಡಿದ ಚಿದಂಬರ ಬೈಕಂಪಾಡಿಯವರಿಗೆ ತಾನು ನಿರ್ವಹಿಸಿದ ಜವಾಬ್ದಾರಿಗಳ ಬಗ್ಗೆ ಸಾರ್ಥಕ ಭಾವವಿದೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕಾರಗೊಂಡ ಬೈಕಂಪಾಡಿಯವರು ಕರ್ನಾಟಕ ಪತ್ರಕರ್ತರ ಸಂಘದ ಅತ್ಯುತ್ತಮ ತನಿಖಾ ಪತ್ರಕರ್ತ ಗೌರವ ಪ್ರಶಸ್ತಿಗೆ ಪಾತ್ರರಾಗಿದ್ದರು. ಅಖಿಲ ಭಾರತ ಆಕಾಶವಾಣಿ ವಾರ್ಷಿಕ ಪ್ರಶಸ್ತಿ ಬೈಕಂಪಾಡಿಯವರ ಬೆಂಗರೆ ಬಾನುಲಿ ಸಾಕ್ಷ್ಯ ರೂಪಕಕ್ಕೆ ಒಲಿದು ಬಂದಿತ್ತು. ಬನ್ನಂಜೆ ರಾಮಾಚಾರ್ಯ ಪತ್ರಿಕೋದ್ಯಮ ಪ್ರಶಸ್ತಿ
ಪತ್ರಿಕೋದ್ಯಮ ಕ್ಷೇತ್ರದ ಇಂಗ್ಲೆಂಡ್ ಅವಾರ್ಡ್, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅವಾರ್ಡ್, ಡಾಕ್ಟರ್ ಕೋಟಾ ಶಿವರಾಮ ಕಾರಂತ ಪ್ರಶಸ್ತಿ ಮುಂತಾದ ಗೌರವಕ್ಕೆ ಪಾತ್ರರಾದ ಬೈಕಂಪಾಡಿಯವರು ಇಂದಿಗೂ ಸಹಜ ಸರಳವಾಗಿಯೇ ಪತ್ರಿಕೋದ್ಯಮದಲ್ಲಿ ವ್ಯಸ್ತರು. ಬೈಕಂಪಾಡಿಯವರ ಬದುಕಿಗೆ ಬಲಗಾಲಿಟ್ಟು ಒಳಬಂದ ಬಾಳ ಲತೆಯಲ್ಲಿ ಪಲ್ಲವಿಸಿದ ಕುಸುಮ, ಮಡದಿ ಪುಷ್ಪಲತಾ ಇವರಿಬ್ಬರ ಒಲುಮೆಯ ದಾಂಪತ್ಯದ ಕುರುಹು ಎನ್ನುವಂತೆ ಇವರಿಗಿಬ್ಬರು ಮಕ್ಕಳು. ಮಗಳು ಲಹರಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳ ಭವಿತವ್ಯ ರೂಪಿಸುವ ಉಪನ್ಯಾಸಕಿಯಾಗಿದ್ದರೆ, ಲಾಸ್ಯ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಪ್ರಖ್ಯಾತ ನ್ಯೂರೋ ಸರ್ಜನ್ ಆಗಿ ಡಾಕ್ಟರ್ ಸಿ ಲಾಸ್ಯ ಎಂಬ ಹೆಗ್ಗಳಿಕೆಯಲ್ಲಿದ್ದಾರೆ ಎಂಬಲ್ಲಿಗೆ ಚಿದಂಬರ ಬೈಕಂಪಾಡಿಯವರ ಬದುಕು ಸಾರ್ಥಕ್ಯದ ಮುಡಿಯಲ್ಲಿದೆ. ಚಿದಂಬರ ಬೈಕಂಪಾಡಿಯವರ ಸೇವೆ ನಾಡಿನ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಸ್ಮರಣೀಯವಾಗಿದ್ದು, ಮುಂದಿನ ತಲೆಮಾರಿನ ಪತ್ರಕರ್ತರಿಗೆ ಪ್ರೇರಣೆಯಾಗಿದೆ. ಇಂತಹ ಅಪಾರ ಸೇವೆ, ಸಾಧನೆ ಹಾಗೂ ಸಮಾಜಮುಖಿ ಬದ್ಧತೆಯನ್ನು ಗುರುತಿಸಿ ಗೌರವ ಸೂಚಕವಾಗಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.